third method, from carbonyl compounds. We prepare alcohol from carbonyl compounds. So third method, from carbonyl compounds. So carbonyl compounds andre yavudu? It is nothing but aldehyde, RC=OH. Idu carbonyl. Adhe type ketone, RCOR, ketone. Carboxylic acid, C=OOH. Ester carbonyl compound ಆಗ್ತದೆ. It is RCOOR. ಇವೆಲ್ಲ ಕಾರ್ಬೋನಿಲ್ ಕಂಪೌಂಡ್ಸ್. ಓಕೆ, ಇನ್ನೊಂದು ಬೇಸಿಕ್ ಮೆಥಡ್ ಹೇಳ್ತೇನೆ ನಾನು ನಿಮ್ಗೆ. ಇಫ್ ವಿ ಟೇಕ್ ಹೈಡ್ರೋಕಾರ್ಬನ್ ಅಂದ್ರೆ ಏನು? ಕಂಪೌಂಡ್ ಹ್ಯಾವಿಂಗ್ ದಿ ಕಾರ್ಬನ್ ಅಂಡ್ ಹೈಡ್ರೋಜನ್. ಇಫ್ ಯು ಟೇಕ್ ಹೈಡ್ರೋಕಾರ್ಬನ್ ಆಕ್ಸಿಡೇಷನ್, ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಯೂಸ್ ಮಾಡಿದ್ರಂದ್ರೆ ನಮಗೇನು ಬರ್ತದೆ? ಆಲ್ಕೋಹಾಲ್ ಮತ್ತು ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಯೂಸ್ ಮಾಡಿದ್ರೆ ಆಲ್ಡೆಹೈಡ್ ಬರ್ತದೆ. ಓಕೆ, ಸಿಮಿಲರ್ಲಿ ಆಲ್ಡೆಹೈಡ್ ಮತ್ತು ಆಕ್ಸಿಡೈಸಿಂಗ್ ಏಜೆಂಟ್ ಯೂಸ್ ಮಾಡಿದ್ರೆ ಏನು ಬರ್ತದೆ? ಇಲ್ಲಿ ಕಾರ್ಬೋಕ್ಸಿಲಿಕ್ ಆಸಿಡ್. ಕೀಟೋನ್ ಇಲ್ಲೇ ಬರ್ತದೆ, ಆಲ್ಡೆಹೈಡ್ ಆರ್ ಕೀಟೋನ್ ಬರ್ತದೆ. ಇಲ್ಲಿ ಮುಂದೆ ಕಾರ್ಬೋಕ್ಸಿಲಿಕ್ ಆಸಿಡ್ ಬರ್ತದೆ. ಸೊ ರಿವರ್ಸ್ ಹೋದ್ಮೇಲೆ ನಾವು ಕಾರ್ಬೋಕ್ಸಿಲಿಕ್ ಆಸಿಡ್ ಇಂದ ನಮ್ಗೆ ಆಲ್ಕೋಹಾಲ್ ಹೆಂಗೆ ಬೇಕು ಅಂದ್ರೆ ಇಲ್ಲಿ ಹೆಂಗೆ ಆಕ್ಸಿಡೇಷನ್ ಮಾಡ್ತೀವಲ್ಲ ಹಂಗೆ ರಿಡಕ್ಷನ್ ಮಾಡ್ಕೊಂತ ಹೋಗ್ತದೆ. ಸೊ ಆಲ್ಡೆಹೈಡ್ ರಿಡಕ್ಷನ್ ಮಾಡಿದ್ರೆ ಆಲ್ಕೋಹಾಲ್, ಕೀಟೋನ್ ರಿಡಕ್ಷನ್ ಮಾಡಿದ್ರು ಆಲ್ಕೋಹಾಲ್, ಕಾರ್ಬೋಕ್ಸಿಲಿಕ್ ಆಸಿಡ್ ರಿಡಕ್ಷನ್ ಮಾಡಿದ್ರು ಆಲ್ಕೋಹಾಲ್. ಬಟ್ ಕಾರ್ಬೋಕ್ಸಿಲಿಕ್ ಆಸಿಡ್ ಒಳಗೆ 2 O ಇರ್ತದೆ. ಅದಕ್ಕೆ ಏನು ಮಾಡ್ಬೇಕು ನಾವು? ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ ತಗೋಬೇಕು. ಲೈಕ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್, ಸೋಡಿಯಂ ಬೋರೋಹೈಡ್ರೈಡ್, ಫಾಲೋಡ್ ಬೈ ಹೈಡ್ರೋಲಿಸಿಸ್. ಓಕೆ, ಅದು ಅದರ್ವೈಸ್ aldehyde ketone, from aldehyde ketone if you want alcohol we can directly pass hydrogen in presence of the catalyst. Like nickel, platinum, palladium. Okay, so here we take the from carbonyl compounds andre idrolage first navenu togottivi aldehydes. Okay, aldehydes. So general reaction RC=OH. So here either I told you we can pass hydrogen in presence of catalyst nickel, platinum, palladium, or we can use strong reducing agent like lithium aluminum hydride in presence of followed by hydrolysis. Okay, so here we take H2 in presence of nickel catalyst. So H2 ಅಂದ್ರೆ ಒಂದು H ಈ ಕಾರ್ಬನಿಗೆ ಡಬಲ್ ಬಾಂಡ್ ಎಲ್ಲೈತೆ ನೋಡಿ ಅಲ್ಲೇ ಅಡಿಷನ್ ಆಗ್ತದೆ. ಯಾವಾಗ ಒಂದು H ಈ ಕಾರ್ಬನಿಗೆ ಹೋಗಬೇಕು, ಇನ್ನೊಂದು H ಆಕ್ಸಿಜನ್ಗೆ ಹೋಗಬೇಕು. ಡಬಲ್ ಬಾಂಡ್ ಇದ್ದಿದ್ದು ಸಿಂಗಲ್ ಬಾಂಡ್ ಆಗುತ್ತೆ. ಸೊ ಹಿಯರ್ R ದೆನ್ C, ಇಲ್ಲಿ ಒಂದು ಹೈಡ್ರೋಜನ್ ಬಂತು. ಮೊದಲ ಒಂದು ಹೈಡ್ರೋಜನ್ ಅದ ಆಲ್ರೆಡಿ, ದಟ್ ಈಸ್ ಒನ್ ಹೈಡ್ರೋಜನ್. ಸೊ CH2 ಸಿಂಗಲ್ ಬಾಂಡ್ OH. ದಿಸ್ ಈಸ್ ಪ್ರೈಮರಿ ಆಲ್ಕೋಹಾಲ್ we are getting, CH2OH. Similarly, if you take example CH3CH double bond O, hydrogenation means hydrogen gas is passed in the presence of any catalyst like nickel, platinum or palladium. So we get here CH3 ಮುಂದೆ H ಇಲ್ಲಿ ಒಂದು ಆಡ್ ಆಗ್ತದೆ ಅಂತ ಹೇಳಿ, H ಆಕ್ಸಿಜನ್ ಗೆ ಒಂದು ಆಡ್ ಆಗ್ತದೆ ಅಂತ ಹೇಳಿ. So CH2OH. This is about the aldehydes, from aldehydes. Now from ketones, using ketones. So ketones use ಮಾಡ್ತೇವೆ ನಾವು. So RCOR, I take RCOR. So similarly here hydrogenation in presence of any catalyst like nickel. So one hydrogen ಇಲ್ಲಿ ಆಡ್ ಆಗ್ತದೆ, ಇನ್ನೊಂದು ಹೈಡ್ರೋಜನ್ ಇಲ್ಲಿ ಆಡ್ ಆಗ್ತದೆ. ಡಬಲ್ ಬಾಂಡ್ ಎಲ್ಲಿ ಇರ್ತದೆ? ಅಕ್ರಾಸ್. So ಇಲ್ಲಿ ಬಂತು ನಮಗೆ RCH, here R, then OH. So this is primary alcohol, aldehyde in the form ಆಗಿದ್ದು. ಇದು secondary alcohol. Why secondary alcohol it is? Because OH is attached to carbon having one hydrogen. This is secondary carbon. So this one is primary carbon having two hydrogens. ಇದು ethanol form ಆಗಿದೆ. Okay. So example ತಗೊಂಡ್ರೆ ನಾವು CH3 double bond O hydrogen gas in presence of any catalyst like nickel, platinum, palladium. ಮೂರು catalyst ಒಳಗೆ ಯಾವ್ದಾದ್ರು ಬರೆದ್ರು ನಡೀತದೆ.
ಇಲ್ಲಿ ಆ್ಯಡ್ ಆಗ್ತದೆ, ಒಂದು H ಇಲ್ಲಿ ಆ್ಯಡ್ ಆಗ್ತದೆ. ಸೊ ವಿ ಗೆಟ್ ಹಿಯರ್ CH3, CH3, ದೆನ್ OH. ಸೊ CH3 ಎರಡು ಬಿಟ್ಟು ನಡುವಿನ ಕಾರ್ಬನ್ನಿಗೆ OH ಅದ, ಇಟ್ ಈಸ್ ಪ್ರೋಪೇನ್ 2-ol. ಓಕೆ, ಆರ್ ಐಸೋಪ್ರೋಪೈಲ್ alcohol, propane 2-ol, or secondary propyl alcohol. Okay, so aldehydes ಆಗ್ತದೆ, ketones ಆಗ್ತದೆ. ಈಗ ನಾವೇನು ಮಾಡಬೇಕು, ಫ್ರಮ್ ಕಾರ್ಬೋಕ್ಸಿಲಿಕ್ ಆಸಿಡ್ಸ್. ಓಕೆ, ಸೊ ಕಾರ್ಬೋಕ್ಸಿಲಿಕ್ ಆಸಿಡ್ ನಿಂದ ನಾನು ಹೇಳಿದ್ರೆ ಕಾರ್ಬೋಕ್ಸಿಲಿಕ್ ಆಸಿಡ್ ಅಲ್ಲಿ 2 ಆಕ್ಸಿಜನ್ ಅದ. ಸೊ ವಿ ಟೇಕ್ ಸ್ಟ್ರಾಂಗ್ ರಿಡ್ಯೂಸಿಂಗ್ ಏಜೆಂಟ್ lithium aluminum hydride followed by hydrolysis. So here C from carboxylic acids, from carboxylic acid. So carboxylic acid RCO double bond OH. ಇಲ್ಲಿ ಏನು ಮಾಡೋದು, lithium aluminum hydride, or we can use sodium monohydride followed by hydrolysis. So lithium aluminum hydride strong reducing agent releases nascent hydrogens. ಎಷ್ಟು ಬೇಕಷ್ಟು nascent hydrogen ರಿಲೀಸ್ ಮಾಡ್ತದೆ. nascent hydrogen ಅಂದ್ರೆ ಅಟಾಮಿಕ್ ಸ್ಟೇಟ್, ಹೈಡ್ರೋಜನ್ ಇಂದ ಅಟಾಮಿಕ್ ಸ್ಟೇಟ್. ಸೊ ಎಷ್ಟು ಬೇಕಾಗ್ತದೆ ಇಲ್ಲಿ, ಒಂದು ಆಲ್ಕೋಹಾಲ್ ನಮ್ಗೆ ಬೇಕಂದ್ರೆ ಒಂದು ಆಕ್ಸಿಜನ್ ತೆಗಿಬೇಕು ನಾವು. ಓಕೆ, ಸೊ ಒಂದು ಆಕ್ಸಿಜನ್ ತೆಗೆದ್ರೆ ನಾವು ತೆಗಿಲಿಕ್ಕೆ 2 ಹೈಡ್ರೋಜನ್ ಬೇಕು. ಮತ್ತು ಇಲ್ಲಿ ಬ್ಯಾಲೆನ್ಸ್ ಸ್ಯಾಟಿಸ್ಫೈ ಆಗಲಿಕ್ಕೆ ಈ ಕಾರ್ಬನಿಗೆ 2 ಹೈಡ್ರೋಜನ್ ಬೇಕು. ಸೊ 4 nascent hydrogen ರಿಲೀಸ್ ಮಾಡ್ತದೆ ಇಲ್ಲಿ. But it is not necessary to write the number of the nascent hydrogens always. Okay, so ಇಲ್ಲಿ 4 nascent hydrogen ಇರ್ತದೆ. So 2 hydrogens ಈ ಆಕ್ಸಿಜನ್ ರಿಮೂವ್ ಮಾಡ್ತಾವೆ, 2 hydrogens ಇಲ್ಲಿ ವ್ಯಾಲೆನ್ಸ್ ಸ್ಯಾಟಿಸ್ಫೈ ಮಾಡಲಿಕ್ಕೆ 2 hydrogens ಬರ್ತದೆ, 2 ಬಾಂಡ್ಸ್ ನಾವು ನೋಡಿ. So here RCH2OH. Okay, alcohol. Similarly, if you take the example, so example ತಗೊಂಡ್ರೆ ಅಂದ್ರೆ CH3COOH, ಇಲ್ಲಿ lithium aluminum hydride followed by hydrolysis. ಈ ಆಕ್ಸಿಜನ್ ಹೋಗ್ತದೆ, ಇಲ್ಲಿ 2 ಹೈಡ್ರೋಜನ್ಸ್ ಬರ್ತದೆ ಈ ಕಾರ್ಬನ್ಗೆ. ಸೊ CH3CH2OH, ethanol. Is it clear? So aldehydes is the primary alcohol, ketones is the secondary alcohol. ಇಲ್ಲೂ ಸಹ ಪ್ರೈಮರಿ ಆಲ್ಕೋಹಾಲ್ ಬರ್ತದೆ. ಓಕೆ, ಟರ್ಷರಿ ಯಾವಾಗ ಬರ್ತೈತಿ, ಹೆಂಗೆ ಪ್ರಿಪೇರ್ ಮಾಡ್ಬೋದು, ನೆಕ್ಸ್ಟ್ ಮೆಥಡ್ ಗ್ರಿಗ್ನಾರ್ಡ್ ರಿಯೇಜೆಂಟ್. ಓಕೆ, ಸೊ ಇದ್ರೊಳಗೆ ಈಸ್ಟರ್ ಅಂತ ತಗೋತೀನಿ. ಈಸ್ಟರ್ ಆ್ಯಕ್ಚುಲಿ ಅದೇನು ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಬಟ್ ಹೌ ದ ಈಸ್ಟರ್ ಇಸ್ ಫಾರ್ಮ್ ಫಸ್ಟ್ ಬೈ ದ ರಿಯಾಕ್ಷನ್ ಬಿಟ್ವೀನ್ ಇದು ಡಿ ಫ್ರಾಮ್ ಈಸ್ಟರ್ಸ್. ಬಟ್ ಫಸ್ಟ್ ಈಸ್ಟರ್ ಪ್ರಿಪ್ರೇಷನ್ ಕೊಟ್ಟಾರ ಟೆಕ್ಸ್ಟ್ ಬುಕ್ ಒಳಗೆ. ಹೆಂಗೆ ಬರ್ತದೆ, RCOH ಆಸಿಡ್ ಪ್ಲಸ್ ಆಲ್ಕೋಹಾಲ್ R-OH. ಅವಾಗ ಇದು ರಿವರ್ಸಿಬಲ್ ರಿಯಾಕ್ಷನ್. ಇನ್ ಪ್ರೆಸೆನ್ಸ್ ಆಫ್ ಆಸಿಡ್ ವಿ ಗೆಟ್ ಹಿಯರ್ RCOOR' ಪ್ಲಸ್ H2O ಬೈ ಪ್ರಾಡಕ್ಟ್ ಬರೆಯೋದಿಲ್ಲ ಇಲ್ಲಿ. ದೆನ್ ಅಗೇನ್ ದಿಸ್ ಈಸ್ ಟ್ರೀಟೆಡ್ ವಿತ್ ಹೈಡ್ರೋಜಿನೇಷನ್ ಆರ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್, ಯಾವ್ದು ಬೇಕಾದ್ರೂ ನಡೀತದೆ. ಸೊ ಇಲ್ಲಿ 4 ಹೈಡ್ರೋಜನ್ಸ್ ಬರ್ತೈತಿ. ಎಷ್ಟು ಹೈಡ್ರೋಜನ್ಸ್ ಬರ್ತೈತಿ ನೋಡೋದಂತ. ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಫಾಲೋಡ್ ಬೈ ಹೈಡ್ರೋಲಿಸಿಸ್ ತಗೊಂಡ್ರೆ ಇಲ್ಲಿ ಏನಾಗ್ತದೆ, RCH2OH ಪ್ಲಸ್ ಇಲ್ಲಿ R-OH ನೋಡ್ರಿ, ಪ್ಲಸ್ R-OH ಮಿಕ್ಸ್ಚರ್ ಆಫ್ ದ ಆಲ್ಕೋಹಾಲ್ಸ್ ಬರ್ತದೆ. ಇಫ್ ಯು ಟೇಕ್ ದ ಈಸ್ಟರ್ಸ್, ಇದೇನು ಹೆಚ್ಚು ಇಂಪಾರ್ಟೆಂಟ್ ಇಲ್ಲ, ಯಾಕಂದ್ರೆ ಈಸ್ಟರ್ ಫಾರ್ಮ್ ಆಗ್ತದನ್ನ ಆಲ್ಕೋಹಾಲಿಂದ ಫಾರ್ಮ್ ಆಗ್ತದೆ. ಫಸ್ಟ್ ಆಲ್ಕೋಹಾಲ್ ಆಸಿಡ್ ರಿಯಾಕ್ಷನ್ ಆದರೆ ಈಸ್ಟರ್ ಫಾರ್ಮ್ ಆಗ್ತೈತಿ. ಈ ಈಸ್ಟರ್ ರಿಡಕ್ಷನ್ ಮಾಡಿದ್ರೆ ಟು ಆಲ್ಕೋಹಾಲ್ಸ್ ಮಿಕ್ಸ್ಚರ್ ಬಂತು ನಮಗೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ದ ಫ್ರಾಮ್ ಕಾರ್ಬೋನಿಲ್ ಕಂಪೌಂಡ್ಸ್. ಸೊ ಕಾರ್ಬೋನಿಲ್ ಕಂಪೌಂಡ್ಸ್ ಇಂದ ಏನೇನು ಕಲ್ತೀವಿ ನಾವು, ಫ್ರಾಮ್ ಆಲ್ಡೆಹೈಡ್ಸ್, ಫ್ರಾಮ್ ಕೀಟೋನ್ಸ್, ಫ್ರಾಮ್ ಕಾರ್ಬೋಕ್ಸಿಲಿಕ್ ಆಸಿಡ್ಸ್ ಆ್ಯಂಡ್ ಫ್ರಾಮ್ ಈಸ್ಟರ್ಸ್. ಆಲ್ಡೆಹೈಡ್ ಹೈಡ್ರೋಜಿನೇಷನ್ H2 ಗ್ಯಾಸ್ ಪಾಸ್ ಮಾಡಿ ಇನ್ ಪ್ರೆಸೆನ್ಸ್ ಆಫ್ ಕೆಟಾಲಿಸ್ಟ್ ಆರ್ ರಿಡಕ್ಷನ್ ಅಂತಾರೆ, ಅದಕ್ಕೆ ವಿ ಗೆಟ್ ಪ್ರೈಮರಿ ಆಲ್ಕೋಹಾಲ್. ಕೀಟೋನಿಂದ ಇಫ್ ಎ ಹೈಡ್ರೋಜನ್ ಗ್ಯಾಸ್ ಈಸ್ ಪಾಸ್ಡ್ ಮೀನ್ಸ್ ಇಫ್ ರೆಡ್ಯೂಸ್ಡ್ ಇನ್ ಪ್ರೆಸೆನ್ಸ್ ಆಫ್ ಕೆಟಾಲಿಸ್ಟ್ it gives secondary alcohol. Carboxylic acid gives primary alcohol. Ester also gives mixture of the primary alcohols.
Okay. So now last method is about the Grignard reagent, using Grignard reagent. So Grignard reagent is the formula for the correct. So fourth method, Grignard reagent. What is the formula of Grignard reagent? Yes, what is the formula of Grignard reagent? Formula of Grignard reagent is RMgX. ಈ ಗ್ರಿಗ್ನಾರ್ಡ್ ರಿಯೇಜೆಂಟ್ ತಗೊಂಡು ನಾವು ಹೆಂಗೆ ಆಲ್ಕೋಹಾಲ್ ಪ್ರಿಪೇರ್ ಮಾಡ್ತೇವೆ ಅಂತ ಕಲಿತೀವಿ ಇಲ್ಲಿ. ಓಕೆ, ಸೊ ಹಿಯರ್ ಫ್ರಾಮ್ ಗ್ರಿಗ್ನಾರ್ಡ್ ರಿಯೇಜೆಂಟ್, ಗ್ರಿಗ್ನಾರ್ಡ್ ರಿಯೇಜೆಂಟ್ ಫಾರ್ಮುಲಾ RMgX. So ಇದರಲ್ಲಿ we take the aldehydes, we take the ketones, okay, that is using Grignard reaction between the aldehydes and Grignard reagent, ketones and Grignard reagent we take here. So ಇಲ್ಲಿ ನಮಗೆ ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಮೂರು ಆಲ್ಕೋಹಾಲ್ ಸಿಗ್ತದೆ. So here if you take the from aldehydes, from or using aldehydes, ಈ ಫಸ್ಟ್ ಒಂದು ಸ್ವಲ್ಪ ಬಿಟ್ಟಿರ್ತೇನೆ ನಾನು ನಾವು ಆಮೇಲೆ ನಿಮ್ಗೆ ತಿಳಿಸೋದಕ್ಕೆ. ಸೊ ಇಲ್ಲಿ ಸೆಕೆಂಡ್ ಬರೀತೀವಿ ನೋಡಿ, ಅಸಿಟಾಲ್ಡಿಹೈಡ್ ಆರ್ 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 ಸಿ ಡಬಲ್ ಬಾಂಡ್ ಓ, ಇಲ್ಲಿ ಎಚ್, ದಿಸ್ ಇಸ್ ಆಲ್ಡಿಹೈಡ್. ಅಂದ್ರೆ ಆರ್ ಗ್ರೂಪ್ ಆಲ್ರೆಡಿ ಇದ್ದಿದ್ದ ಆಲ್ಡಿಹೈಡ್ ತಗೊಂಡೆ ನನಗೆ. ಓಕೆ, ಸೊ RMgX ಆರ್ R'-MgX ಅಂತ ತಗೊಳ್ಳೋಣ. ಗ್ರಿಗ್ನಾರ್ಡ್ ರಿಯೇಜೆಂಟ್ ಒಳಗೆ ಬಂದು ಅಲ್ಕೈಲ್ ಗ್ರೂಪ್ ಇರ್ತದೆ. ಸೊ ಇಲ್ಲೇನಾಗ್ತದೆ, ಇಟ್ ಅಂಡರ್ಗೋಸ್ ಅಡಿಷನ್. ಸೊ ಅಡಿಷನ್ ಆಗುವಾಗ ಯಾವಾಗ ನೆನ್ಪಿಟ್ಕೋರಿ, ಈ ಗ್ರಿಗ್ನಾರ್ಡ್ ರಿಯೇಜೆಂಟ್ ಏನು ಅಲ್ಕೈಲ್ ಗ್ರೂಪ್ ಅದಲ್ಲ R' ಯಾವಾಗಲೂ ಕಾರ್ಬನ್ನಿಗೆ ಹೋಗಿ ಅಟ್ಯಾಚ್ ಆಗ್ತದೆ. ಯಾವಾಗ ಎಲ್ಲ ರಿಯಾಕ್ಷನ್ ಹೋಗೋದು ಕಾರ್ಬೋಕ್ಸಿಲಿಕ್ ಆಸಿಡ್ಸ್ ಒಳಗೂ ಬರ್ತದೆ, ನೆಕ್ಸ್ಟ್ ಚಾಪ್ಟರ್ ಒಳಗೂ ಬರ್ತದೆ. ಸೊ ಎಲ್ಲ ಚಾಪ್ಟರ್ ಒಳಗೂ ನೆನ್ಪಿಟ್ಕೋರಿ, ಡಬಲ್ ಬಾಂಡ್ ಇದ್ದಿದ್ದೇನ್ರ ಇತ್ತಂದ್ರೆ ಆ ಕಾರ್ಬನ್ ಇರುತ್ತಲ್ಲ ಅದಕ್ಕೆ ಅಲ್ಕೈಲ್ ಗ್ರೂಪ್ ಆಫ್ ಗ್ರಿಗ್ನಾರ್ಡ್ ರಿಯೇಜೆಂಟ್ ಅಟ್ಯಾಚಸ್, ಅಡಿಷನ್ ಆಗ್ತದೆ. ಇಲ್ಲಿ ಈ ಸಿ ಡಬಲ್ ಬಾಂಡ್ ಹೋಯ್ತಲ್ಲ, ಇಲ್ಲಿ ಅಡಿಷನ್ ಆಗ್ತದೆ. ಈ R' ಗೋಸ್ ಟು ಕಾರ್ಬನ್ ಆಟಮ್, ರಿಮೈನಿಂಗ್ MgX ಆಕ್ಸಿಜನ್ಗೆ ಹೋಗ್ತದೆ. ಓಕೆ, ಸೊ ಇಲ್ಲಿ ಅಡಿಷನ್ ಆದ್ಮೇಲೆ ಏನಾಗ್ತದೆ, ಡಬಲ್ ಬಾಂಡ್ ಇದ್ದಿದ್ದು ಸಿಂಗಲ್ ಬಾಂಡ್ ಆಗ್ತದೆ. ಸೊ ಆರ್ ಸಿ, ಇಲ್ಲಿ ಎಚ್ ಬಂದದ್ದು, ಎಚ್ ಅದ ಇಲ್ಲಿ. ಸೊ ಎಚ್ ನ ಇಲ್ಲಿ ಬರೆದ್ಬಿಡ್ತೇನೆ. ದೆನ್ ಇದು R' ಆಫ್ ದ ಗ್ರಿಗ್ನಾರ್ಡ್ ರಿಯೇಜೆಂಟ್. ಹಿಯರ್ ವಿ ಟೇಕ್ ದಿ OMgX. ಇದು ಇಂಟರ್ಮೀಡಿಯೇಟ್ ಕಂಪೌಂಡ್, ಯಾಕಂದ್ರೆ ಇಟ್ ಈಸ್ ಫಾಲೋಡ್ ಬೈ ದ ಹೈಡ್ರೋಲಿಸಿಸ್ H2O. ಸೊ H2O ಆದಾಗ ಏನಾಗ್ತದೆ, ಇಲ್ಲಿ RCH, ಇಲ್ಲಿ R', ಇಲ್ಲಿ O ಅದಲ್ಲ, ಇದು H2 ಅದ HOH ಇರ್ತೈತಿ, H ಪ್ಲಸ್ OH ಮೈನಸ್. ಈ H ಈ ಕಾರ್ಬನ್ಗೆ ಇಲ್ಲಿ ಏನು ಬರ್ತದೆ, ಇಲ್ಲಿ R', ಇಲ್ಲಿ CH OH. ಓಕೆ, OH ಇರ್ತದೆ, OH. ದೆನ್ ಪ್ಲಸ್ MgX, ಇಲ್ಲಿ O ಅದ ಆಲ್ರೆಡಿ, O ಇಲ್ಲಿದೆ H, MgX OH. ಸೊ ದಿಸ್ ಒನ್ ಈಸ್ ಸೆಕೆಂಡರಿ, ಯಾಕಂದ್ರೆ ಸೆಕೆಂಡರಿ alcohol. Why it is secondary alcohol? Because OH attaches to the secondary carbon. Carbon containing one hydrogen is secondary carbon. Then example ಬರ್ದ್ರಿ, example ಹೆಂಗೆ ಬರೆಯೋಣ, CH3CH ಡಬಲ್ ಬಾಂಡ್ O ಪ್ಲಸ್ R' ಗೊತ್ತಿಲ್ಲ ಇಲ್ಲ, ಮತ್ತೆ CH3 ನ ತಗೋತೇನೆ, ಸಿಂಪಲ್ ಇದು CH3MgBr means methyl magnesium bromide. Then ಏನು ಅಲ್ಕೈಲ್ ಗ್ರೂಪ್ ಅಂದರೆ ಮಿಥೈಲ್ ಗ್ರೂಪ್ ಈ ಕಾರ್ಬನ್ ಹೋಗ್ತದೆ. ಓಕೆ, ಸೊ CH3C, ಇದು H ಅದ, ಇದು H ಇಲ್ಲೇ ಇರ್ತೇನೆ ನಾನು, ಆರ್ ಇಲ್ಲಿ ಬರೋದು ನೋಡ್ತದೆ H. ಈ ಕಾರ್ಬನ್ಗೆ CH3 ಗ್ರೂಪ್ ಬರ್ತದೆ. ಸೊ CH3, ಇಲ್ಲಿ OMgBr. Then it is followed by the hydrolysis. ಸೊ ಇಲ್ಲಿ O ಇದ್ದಲ್ಲಿ H ಬರ್ತದೆ. ಓಕೆ, ಸೊ CH3OH ಪ್ಲಸ್ MgBrOH. ಸೊ ಬರೀ ವಿಡಿಯೋ ನೋಡಿದ್ರೆ ಬರುವುದಿಲ್ಲ, ಯು ಶುಡ್ ರೈಟ್ ದ ರಿಯಾಕ್ಷನ್ಸ್ ಆಲ್ವೇಸ್. ಓಕೆ, ನೆಕ್ಸ್ಟ್ ಕೀಟೋನ್ಸ್. ಸೊ ಕೀಟೋನ್ಸ್ನಿಂದ ಥರ್ಡ್ ಕೀಟೋನ್ಸ್ ತಗೋತೀನಿ. ಸೊ ಕೀಟೋನ್ಸ್ನಿಂದ ನೋಡ್ರಿ,
this is first one only, ಇನ್ನೊಂದು aldehyde ಹೇಳ್ತೇನೆ ನಾನು ಹೆಂಗಂತ. This is second one, ketones. ಇದು ಫಸ್ಟ್ ಯೂಸಿಂಗ್ aldehydes, ಇದು ketones. ಸೊ ketones ಒಳಗೆ ಹೆಂಗೆ ಬರ್ತೈತಿ, RCOR ಪ್ಲಸ್ R ಡ್ಯಾಶ್ ಜನರಲ್ ರಿಯಾಕ್ಷನ್ ಬರೀಲಿಕ್ಕತ್ತೈತಿ, R ಡ್ಯಾಶ್ MgX ಅಡಿಷನ್ ಆಗ್ತದೆ ಅಂತ ಹೇಳಿ. ಅಡಿಷನ್ ಆದರೆ ಹೆಂಗಾಗ್ತೈತಿ, ಇಲ್ಲಿ ಎರಡು ಕಡೆ ಅಡಿಷನ್ ಆಗ್ತದೆ, ಈ ಕಾರ್ಬನ್ನಿಗೆ R ಡ್ಯಾಶ್ ಬರ್ತದೆ ಅಂತ ಹೇಳಿ. ಸೊ RCR ದೆನ್ R ಡ್ಯಾಶ್, ಇಲ್ಲಿ OMgX, then this is subjected to hydrolysis. So this is subjected to hydrolysis. ಅವಾಗೇನಂತ R dash. So C R dash R, ಇಲ್ಲಿ O ಮತ್ತು ಇಲ್ಲಿ H, OH plus MgX OH. So this one is tertiary alcohol. ಇದು ಸೆಕೆಂಡರಿ ಆಲ್ಕೋಹಾಲ್. ಆಲ್ಡಿಹೈಡ್ ಇಂದ ಬಂದಿದ್ದು ಐಸೋಪ್ರೋಪೈಲ್ ಆಲ್ಕೋಹಾಲ್ ಆರ್ ಪ್ರೋಪೇಟ್ ಟು ಓಲ್. ಸೊ ಕೀಟೋನ್ ಇಂದ ಟರ್ಷರಿ ಆಲ್ಕೋಹಾಲ್ ಬರ್ತದೆ, ಇದು ಜನರಲ್ ರಿಯಾಕ್ಷನ್ ಬರುತ್ತೆ. ಎಕ್ಸಾಂಪಲ್ ಬರೀತಾರೆ. ಸೊ ಎಕ್ಸಾಂಪಲ್ CH3 ಡಬಲ್ ಬಾಂಡ್ ಪ್ಲಸ್ CH3MgBr, CH3MgBr, methyl magnesium bromide. So addition ಆಗ್ತದೆ. addition ಅಂದರೆ CH3 goes to this carbon. ಈ ಕಾರ್ಬನ್ನಿಗೆ addition ಆಗಿರ್ತದೆ. CH3 ಆಲ್ರೆಡಿ ಇದು ಗ್ರಿಗ್ನಾರ್ಡ್ ರಿಯೇಜೆಂಟ್ ಇಂದ ಬಂದದ್ದು CH3. ಇಲ್ಲಿ OMgBr, then followed by hydrolysis. So hydrolysis ಆದಲ್ಲಿ OH ಬರ್ತೈತಿ, MgBr OH. Okay, so CH3 here OH plus MgBr OH. So this is tertiary butyl alcohol. So tertiary alcohol ಯಾವ್ದ್ರಿಂದ ಬಂತು, tertiary alcohol ketone ಇಂದ. ಸೆಕೆಂಡರಿ ಆಲ್ಕೋಹಾಲ್ ಬಂದದ್ದು ಆಲ್ಡಿಹೈಡ್ ಇಂದ. ಓಕೆ, ಪ್ರೈಮರಿ ಹೆಂಗೆ ಬರ್ತದೆ ನೋಡ್ರಿ. ಪ್ರೈಮರಿ ಆಲ್ಕೋಹಾಲ್ ಅಂತಂದ್ರೆ ಕಾರ್ಬನ್ ಶುಡ್ ಕಂಟೈನ್ 2 ಹೈಡ್ರೋಜನ್ ಆ್ಯಂಡ್ ಓನ್ಲಿ 1 ಅಲ್ಕೈಲ್ ಗ್ರೂಪ್ ಇರಬೇಕು. ಆ ಆಲ್ಕೋಹಾಲ್ ಒಳಗೆ ಪ್ರಾಡಕ್ಟ್ ಬರೋದ್ರೊಳಗೆ ಒಂದೇ ಅಲ್ಕೈಲ್ ಗ್ರೂಪ್ ಇರಬೇಕು. ಸೆಕೆಂಡರಿ ಅಂದರೆ 2 ಅಲ್ಕೈಲ್ ಗ್ರೂಪ್ ಅದ, ಪ್ರೈಮರಿ ಅಂದರೆ ಒಂದೇ ಅಲ್ಕೈಲ್ ಗ್ರೂಪ್ ಇರಬೇಕು. ಓಕೆ, ಸೊ ಅದಕ್ಕೆ ನಾವು ಎಂಥ ಆಲ್ಡಿಹೈಡ್ ತಗೋಬೇಕು ಇಲ್ಲಿ ನಾವು ಗ್ರಿಗ್ನಾರ್ಡ್ ರಿಯೇಜೆಂಟಿಗೆ ಆಲ್ರೆಡಿ ಒಂದು ಅಲ್ಕೈಲ್ ಗ್ರೂಪ್ ಇರ್ತದೆ. ಓಕೆ, ಸೊ ಬಟ್ ಆಲ್ಡಿಹೈಡ್ ಅಲ್ಕೈಲ್ ಗ್ರೂಪ್ ಇರ್ಲಾರ್ದ ಆಲ್ಡಿಹೈಡ್ ತೊಗೊಂಡು ಅಂದ್ರೆ ನಮಗಿಲ್ಲಿ ಒಂದೇ ಅಲ್ಕೈಲ್ ಗ್ರೂಪ್ ಇದ್ದಿದ್ದು ಆಲ್ಕೋಹಾಲ್ ಬರ್ತದೆ. ಸೊ ಅಲ್ಕೈಲ್ ಗ್ರೂಪ್ ಇರ್ಲಾರ್ದ ಆಲ್ಡಿಹೈಡ್ ತಗೋಬೇಕು. ದಿಸ್ ಆರ್ ಇರಬಾರ್ದಲ್ಲಿ ಬರೀ ಎಚ್ ಇರಬೇಕು. ಸೊ ಇಲ್ಲಿ HC ಡಬಲ್ ಬಾಂಡ್ OH, ಇಟ್ ಈಸ್ ನಥಿಂಗ್ ಬಟ್ ಫಾರ್ಮಾಲ್ಡಿಹೈಡ್. ಫಾರ್ಮಾಲ್ಡಿಹೈಡ್ ಅಂದ್ರೆ ಅದಕ್ಕೆ ಆಲ್ಡಿಹೈಡ್ ಇಟ್ ಡಸಂಟ್ ಕಂಟೈನ್ ಎನಿ ಅಲ್ಕೈಲ್ ಗ್ರೂಪ್. So formaldehyde is made to react with Grignard reagent RMgX. So this carbon takes this R of the alkyl group of the Grignard reagent. So we get here RCH then OMgX. This is followed by hydrolysis. So hydrolysis ಆದರೆ ಏನಾಗ್ತದೆ, ಇಲ್ಲಿ RCH2 ಇಲ್ಲಿದು H plus OH minus, ಇಲ್ಲಿ OH ತಗೊಂಡ್ರು ಬರ್ತದೆ ಇದಕ್ಕೆ. ಓಕೆ, ಆರ್ ಬರೀ H ತಗೊಂಡ್ರೆ ಈ ಆಕ್ಸಿಜನ್ ತಗೋಬೇಕು ನಾವು. ಸೊ ಇಟ್ ಈಸ್ RCH2OH plus MgXOH. ಸೊ ದಿಸ್ ಈಸ್ primary alcohol. So how do you prepare primary alcohol from Grignard reagent? Means you should make that Grignard reagent to react with the formaldehyde. Formaldehyde ಯಾವುದು alkyl group ಇಲ್ಲ, Grignard reagent ಒಳಗೆ alkyl group ಇರ್ತದೆ. So that alkyl group goes to the carbon of the aldehyde. Therefore we get here in the product only one alkyl group.
that which gives the primary. ಒಂದೇ ಆಲ್ಕಲೈನ್ ಗ್ರೂಪ್ ಇದ್ದದ್ದು ಅದಕ್ಕೆ ಪ್ರೈಮರಿ ಆಲ್ಕೋಹಾಲ್ ಅಂತಾರೆ. ಆರ್ 2 ಹೈಡ್ರೋಜನ್ಸ್ ಇದ್ದದ್ದು. ಅದೇ ನೀವು ಆಲ್ಡೆಹೈಡ್ ಬೇರೆ ಆಲ್ಡೆಹೈಡ್ ತಗೊಳ್ಳಿ, ಎಸಿಟಾಲ್ಡೆಹೈಡ್, ಇದು ಇಥನಾಲ್ ತಗೊಂಡ್ರೆ ಅಂದರೆ ಆಲ್ರೆಡಿ ಒಂದು ಮಿಥೈಲ್ ಗ್ರೂಪ್ ಅದ ಇಲ್ಲಿ ಗ್ರಿಗ್ನಾರ್ಡ್ ರೀಜನ್ ಇಂದ ಅನದರ್ ಮಿಥೈಲ್ ಗ್ರೂಪ್ ಕಮ್ಸ್. ಸೊ ವಿ ಗೆಟ್ ಇನ್ ದ ಪ್ರಾಡಕ್ಟ್ 2 ಮಿಥೈಲ್ ಗ್ರೂಪ್ಸ್. ಪ್ರಾಡಕ್ಟ್ ಆಲ್ಕೋಹಾಲ್ ಒಳಗೆ 2 ಮಿಥೈಲ್ ಗ್ರೂಪ್ಸ್ ಇರ್ತದೆ. ಇಟ್ ಮೀನ್ಸ್ ಓನ್ಲಿ 1 hydrogen will be there, means carbon is secondary. So if you take any aldehyde you are getting secondary alcohol, but if you take formaldehyde and made to react with Grignard reagent, you get here primary alcohol. If you take ketone and made to react with the Grignard reagent followed by hydrolysis ಯಾವಾಗಲೂ ಆಸಿಡ್ ಹೈಡ್ರೋಲಿಸಿಸ್ ಇರ್ತದೆ. ಆಸಿಡ್ ಹೈಡ್ರೋಲಿಸಿಸ್ ಬರೀಲಿಕ್ಕೂ ನಡೀತದೆ. ಆಸಿಡ್ ಅಂತಂದ್ರೆ H+, ಇಲ್ಲಿ H+ ಬರೆಯೋದು. ಓಕೆ, ಆಸಿಡ್ ಹೈಡ್ರೋಲಿಸಿಸ್ ಇರ್ತದೆ ಆರ್ ಬರೀ ಹೈಡ್ರೋಲಿಸಿಸ್ ಬರೆದ್ರು ನಡೀತದೆ. ಸೊ ಆಸಿಡ್ ಹೈಡ್ರೋಲಿಸಿಸ್, addition of Grignard reagent followed by acid hydrolysis gives the tertiary alcohol if you take ketone. Is it clear? So these are 4 methods. First method, it is from alkenes, and second method from hydroboration oxidation of propene, and then third method from carbonyl compounds. Fourth method is using from Grignard reagent. So this is about the preparation of the alcohols. Okay, thank you.